ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಲು ಕ್ಯಾಲ್ಸಿಯಂ, ಪ್ರೋಟೀನ್, ವಿಟಮಿನ್ B12 ಮತ್ತು ಫಾಸ್ಫರಸ್ ನಂತಹ ಪೋಷಕಾಂಶಗಳ ಸಮೃದ್ಧ ಮೂಲವಾಗಿದ್ದು, ಮೂಳೆಗಳನ್ನು ಬಲಪಡಿಸಲು, ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ದೈಹಿಕ ಬೆಳವಣಿಗೆಗೆ ಅತ್ಯಗತ್ಯವಾಗಿದೆ. ಪ್ರತಿದಿನ ಹಾಲು ಕುಡಿಯುವುದರಿಂದ ಹೃದಯದ ಆರೋಗ್ಯ ಸುಧಾರಿಸುತ್ತದೆ, ಚರ್ಮದ ಕಾಂತಿ ಹೆಚ್ಚುತ್ತದೆ, ಮೂಳೆ ಮತ್ತು ಹಲ್ಲುಗಳ ಬಲವರ್ಧನೆ. ಹಾಲಿನಲ್ಲಿರುವ ಕ್ಯಾಲ್ಸಿಯಂ, ರಂಜಕ, ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಮೂಳೆಗಳ ಆರೋಗ್ಯಕ್ಕೆ ಮತ್ತು ಬೆಳವಣಿಗೆಗೆ ಅತ್ಯಗತ್ಯವಾಗಿದೆ. ಓಕೆ, ರೋಗ ನಿರೋಧಕ ಶಕ್ತಿ ಮತ್ತು ಶಕ್ತಿ. ಹಾಲು ಅಗತ್ಯವಾದ ಸ್ನಾಯುಗಳ ಬೆಳವಣಿಗೆ ಸಹಾಯ ಮಾಡುತ್ತದೆ. ಅರಿಶಿನದೊಂದಿಗೆ ಹಾಲನ್ನು ಬೆರೆಸಿ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಮತ್ತು ಸೋಂಕುಗಳ ಕಡಿಮೆ ಮಾಡುತ್ತದೆ. ಹೃದಯದ ಆರೋಗ್ಯ. ಹಾಲು ವಿಟಮಿನ್ B12 ಮತ್ತು ರೆಬೋಫ್ಲೇವಿನ್ನಿಂದ ಸಮೃದ್ಧವಾಗಿದೆ. ಇದು ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಓಕೆ, ಎಷ್ಟು ತುಂಬ ಒಳ್ಳೆಯದಂದರೆ, ಮತ್ತು ಕಣ್ಣಿನ ಕೆಳಗೆ ನಿಮಗೆ ಕಪ್ಪು ರೇಖೆಗಳಾಗಿರುತ್ತಲ್ಲ, ಅದಕ್ಕೂ ಕೂಡ ಇದು ಹಾಲು ಕುಡಿಯೋದ್ರಿಂದ ಭಾಳ ತುಂಬಾ ಬೆನಿಫಿಟ್ಸ್, ತುಂಬಾ ಚೆನ್ನಾಗಿದೆ. ಕಪ್ಪು ಗೀಟುಗಳೆಲ್ಲ ಮಾಯವಾಗಿ ಬಿಡುತ್ತೆ. ನೀವು ಡೈಲಿ ಒಂದಿನ ಬಿಟ್ಟು ಯಾವಾಗಲೂ ಒಮ್ಮೆ ಕುಡಿಯೋದು ಮಾಡಬಾರ್ದು. ಪ್ರತಿದಿನ ರಾತ್ರಿ ಹಾಲು ಮಲಗುವಾಗ ಕುಡಿಬೇಕು. ಚರ್ಮದ ಕಾಂತಿ. ಪ್ರತಿದಿನ 1 ಲೋಟ ತಂಪಾದ ಹಾಲನ್ನು ಕುಡಿಯುವುದರಿಂದ ವಿಟಮಿನ್ ಎ ಮತ್ತು ಆ್ಯಂಟಿಆಕ್ಸಿಡೆಂಟ್ ಅಂಶಗಳಿಂದಾಗಿ ತ್ವಚೆಯ ಕಾಂತಿ ನೈಸರ್ಗಿಕವಾಗಿ ಹೆಚ್ಚುತ್ತದೆ. ಖಂಡಿತವಾಗಲೂ ಹೌದು. ಕಣ್ಣಿನ ಕೆಳಗೆ ಕಪ್ಪು ರೇಖೆಗಳಾಗಿರುತ್ತಲ್ಲ, ಹಾಲು ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ. ಓಕೆ, ಉತ್ತಮ ನಿದ್ರೆ ಮತ್ತು ಒತ್ತಡ ನಿವಾರಣೆ. ರಾತ್ರಿ ಮಲಗುವ ಮುನ್ನ ಬೆಚ್ಚಗಿನ ಹಾಲು ಕುಡಿಯುವುದರಿಂದ ಉತ್ತಮ ನಿದ್ರೆ ಬರುತ್ತದೆ ಮತ್ತು ದಿನದ ಒತ್ತಡ ಕಡಿಮೆ ಮಾಡುತ್ತದೆ. ಓಕೆ, ಯಕೃತ್ತಿನ ರಕ್ಷಣೆ. ಹಾಲಿನಲ್ಲಿರುವ ಕೋಲಿನ್ ಅಂಶವು ಯಕೃತ್ತಿನ ಆರೋಗ್ಯವನ್ನು ಸುಧಾರಿಸಲು ಮತ್ತು ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಮತ್ತು ಮೂಳೆಗಳನ್ನು ಅಷ್ಟು ಗಟ್ಟಿಯಾಗಿಸ್ತದೆ ಹಾಲನ್ನು ಕುಡಿ. ಕ್ಯಾಲ್ಸಿಯಂ ಇದೆ ಅದರೊಳಗೆ. ಓಕೆ, ರಕ್ತದೊತ್ತಡ ನಿಯಂತ್ರಣ. ಹಾಲಿನ ನಿಯಮಿತ ಸೇವನೆಯು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಮತ್ತು ದೀರ್ಘಕಾಲದ ಕಾಯಿಲೆಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಹಾಲು ಕುಡಿಯೋದ್ರಿಂದ ಪ್ರಯೋಜನ ಅಂದರೆ, ನನ್ನ ಅನುಭವದ ಪ್ರಕಾರ ಹಾಲಿನಲ್ಲಿ ಡೈಲಿ ಊಟದ ಜೊತೆಗೆ ಹಾಲು ತೊಗೊಳ್ತಾರೆ ಕೆಲವರು. ಇನ್ನು ಕೆಲವರು ನೈಟ್ ಹಾಲು ಕುಡಿತಾರೆ. ಇನ್ನು ಕೆಲವರು ಹಾಲಿನಲ್ಲಿ ಅರಿಶಿನ ಬೆರೆಸಿ ಕುದಿ ಬರಿಸಿ ಹಾಲನ್ನು ಕುಡಿಯುತ್ತಾರೆ. ಇದು ತುಂಬಾ ಒಳ್ಳೆ ರಿಸಲ್ಟ್ ಇದೆ.